ಕಲರ್ಸ್ ಕನ್ನಡದ 12ನೇ ಸೀಸನ್ ಬಿಗ್ ಬಾಸ್ನಲ್ಲಿ ನಮ್ಮ ಶಾಲೆಯಲ್ಲಿ ಓದಂತಹ ವಿದ್ಯಾರ್ಥಿ ಒಬ್ಬ ಪಾರ್ಟಿಸಿಪೇಟ್ ಮಾಡಿದ್ದಾನೆ. ಅವನೇ ರಘು. ಈಗಾಗಲೇ ನೀವೆಲ್ಲ ಅವ್ರ ಕಾರ್ಯಕ್ರಮನ, ಅವನ ಟಾಸ್ಕ್ಗಳು ಗೆಲ್ತಾ ಇರೋದನ್ನು ಮತ್ತು ಅವನ ಅಡುಗೆ ಸವಿಯನ್ನು ಅಲ್ಲಿರೋರು ಖಂಡಿತ ನೋಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾನೆ. ನಮಗೆ ಗೊತ್ತಿರೋವಂಥ ಹುಡುಗ. ಓದಿನಲ್ಲೂ ತುಂಬ ಚುರುಕಾಗಿದ್ದ. ಕಾಲೇಜ್ ದಿನಗಳಲ್ಲೇ ಅವನ ಪರ್ಸ್ನಾಲಿಟಿ ಜೋರಾಗಿದ್ದರಿಂದ ಬಾಡಿ ಬಿಲ್ಡರು, ವೆಯ್ಟ್ ಲಿಫ್ಟರು ಇಂಥ ಕಡೆಗೆ ಅವನ ಗಮನ, ಮತ್ತು ಅನಿಮೇಷನ್ ಪಿಕ್ಚರ್ಸ್ನ ಮಾಡ್ತಾಯಿದ್ದ ಅವನು. ಇದೆಲ್ಲ ಅವನಲ್ಲಿ ಮೊದಲೇ ಓದಿಗಿಂತ ಹೆಚ್ಚಾಗಿ ಆಮೇಲೆ ಕಾಲೇಜ್ ದಿನಗಳಲ್ಲಿ ಈ ಕಡೆ ಅವನ ಗಮನ ಸೆಳೀತು. ಕಳೆದ ಬಾರಿ ಅವನು ಕೊಟ್ಲೆ ಕಿಚನಲ್ಲಿ ವಿನ್ನರಾಗಿ ಗೆದ್ದ. ಭಾಳ ಖುಷಿಯಾಯಿತು, ನಮ್ಮ ಶಾಲೆ ಹುಡುಗ ಅಂತ ಹೇಳಿ. ಮತ್ತು ಅವರಮ್ಮ ಫ್ಯಾಮಿಲಿ ಎಲ್ಲ ನಂಗೆ ಗೊತ್ತಿರೋರೇ. ಈ ಸಾರಿ ಸ್ಪರ್ಧಿಗಳಲ್ಲಿ 6 ಸ್ಪರ್ಧಿಗಳಲ್ಲಿ ಆತ ಕೂಡ ಒಬ್ಬ ಇದ್ದಾನೆ. ನಮ್ಮ ಶಾಲೆ ಹುಡುಗ ಅನ್ನುವಂತಹ ಅಭಿಮಾನ ಮತ್ತು ಒಳ್ಳೆಯ ವ್ಯಕ್ತಿತ್ವದ ಹುಡುಗ. ತುಂಬ ಕ್ಯಾಪ್ಟನ್ ಅಂತ ಕೂಡ ಕರೆಸ್ಕೊಳ್ಳೋಕೆ ನಂಗೆ ಇಷ್ಟ ಅಂತ ಹೇಳ್ತಾನೆ. ಮೊನ್ನೆ ಮಗ ಕೂಡ ಬಂದ. ಮತ್ತು ಎಲ್ಲ ವಿಷಯದಲ್ಲೂ ಅವನು ಟಾಸ್ಕ್ ಆಗಿರ್ಬೋದು, ಮಾತಾಡೋ ರೀತಿ ಆಗಿರ್ಬೋದು, ಇನ್ನೊಬ್ರ ಹತ್ರ ನಡ್ಕೊಳ್ಳುವಂಥ ನಡೆ ನುಡಿ ಎಲ್ಲದರಲ್ಲೂ ಅವನು ಒಂಥರ ಮಾಸ್ಟರ್, ಕ್ಯಾಪ್ಟನ್ ಅನ್ನುವಂತಹ ಒಂದು ಪದವನ್ನು ಬೇರೆಯವ್ರು ಬಳಸೋ ರೀತಿಯಲ್ಲಿ ಅವನ ವರ್ತನೆ ಇದೆ. ಹಾಗಾಗಿ ಅವನು ಈ ಸಾರಿಯ ಒಂದು ಬಿಗ್ ಬಾಸ್ ವಿನ್ನರಲ್ಲಿ ಅವನು ಕೂಡ ಗೆಲ್ಲಿ ಅನ್ನೋದು ನಮ್ಮೆಲ್ಲರ ಆಶಯ ಆಗಿದೆ. ಕಾರಣ ಇಷ್ಟೇ, ನಮ್ಮ ಶಾಲೆಯ ವಿದ್ಯಾರ್ಥಿ ಒಂದೇ ಅಲ್ಲ, ಬೇರೆಲ್ಲ ಕಂಟೆಂಟ್ಗೂ ಪ್ರತಿಸ್ಪರ್ಧಿಯಾಗಿ ಅವನು ಕೂಡ ಒಳ್ಳೆಯ ನೀತಿನಲ್ಲಿ ಈ ಒಂದು ಬಿಗ್ ಬಾಸ್ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ದಾನೆ, ಗೆಲ್ತಾ ಇದ್ದಾನೆ ಮತ್ತು ಎಲ್ಲರ ಮೆಚ್ಚುಗೆಯನ್ನು ಪಡಿತಾ ಇದ್ದಾನೆ. ಅವನಿಗೂ ಕೂಡ ನಾವೆಲ್ಲ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.